ಆಲ್ ರೈಟ್. ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಎದ್ದು ನಿಂತು ಜಾತಿ ಜನಗಣತಿಯ ವಿಚಾರವನ್ನು ಮುನ್ನೆಲೆಗೆ ತಂದಿದೆ. ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ರೋ, ಕಾಂಗ್ರೆಸ್ನ ನಿಲುವೇ ಅದೋ, ಅಥವಾ ತೆಲಂಗಾಣದಲ್ಲಿ ಮಾಡ್ತಾ ಇದ್ದಾರೆ ಅಂತ ಉತ್ತೇಜಿತರಾದರು, ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರು ನನ್ನ ಅಧಿಕಾರ ಇರುವುದರ ಒಳಗಡೆ ಇದನ್ನು ಮಾಡಿ ಒಂದು ರೀತಿ ಹಿಂದುಳಿದ ವರ್ಗಗಳ ಎಂದೆಂದಿಗೂ ಮರೆಯಲಾಗದ ನೇತಾರ ಅಂತ ಅನ್ನಿಸ್ಕೋಬೇಕು ಅನ್ನೋ ನಿರ್ಧಾರಕ್ಕೂ ಬಂದಿರ್ಬೋದು. ಹೇಳಕ್ಕೆ ಬರಲ್ಲ. ಅಂದರೆ ನನ್ನ ಲೆಗೆಸಿ ಏನಿದೆ, ನನ್ನನ್ನು ಇನ್ನು ಜನಮಾನಸದಿಂದ ತೆಗೆದಾಕಕ್ಕಾಗದೇ ಇರೋಂಗೆ ಮಾಡಕ್ಕೆ ಬರ್ತೀನಿ ನಾನು ಅನ್ನೋ ಥರ ಇರ್ಬೋದು. ಈ ಅಟೆಂಪ್ಟನ್ನ ವಿ ಪಿ ಸಿಂಗ್ ಮಾಡಿ ಕೈ ಸುಟ್ಕೊಂಡಿದ್ರು ಭಾಳ ಹಿಂದೆ. ಇವ್ರದ್ದೇನಾಗುತ್ತೋ ನಂಗೆ ಗೊತ್ತಿಲ್ಲ. ಈ ಜೇನುಗೂಡಿಗೆ ಎಂದಿದ್ರು ಅಷ್ಟೇ ಕೈ ಹಾಕಿದ್ರು ರಾಜ್ಯ ಸರ್ಕಾರ. ಈಗ ಅದು ಬಿಸಿ ತುಪ್ಪ ಎಂದು ಒಪ್ಪೋದಕ್ಕೂ ತಯಾರಿ ಇಲ್ಲ, ಹೌದು ಅನ್ನೋಕ್ಕೂ ತಯಾರಿ ಇಲ್ಲ. ವರದಿ ಬಹಿರಂಗವಾಯಿತು, ಕೋಲಾಹಲ ಏಳಿತು. ಪ್ರಭಾವಿ ಸಮುದಾಯಗಳ ವಿರೋಧಕ್ಕೆ ಈಗ ಮುಖ್ಯಮಂತ್ರಿಗಳು ಗುರಿಯಾಗಬೇಕಾಗಿದೆ, ಗುರಿಯಾಗ್ತಾರೆ. ಮೊದಲೇ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಲಿಂಗಾಯತರಿಗೆ ನಮ್ಮನ್ನು ಒಡೆಯಲಿಕ್ಕೆ ಅವರು ಟ್ರೈ ಮಾಡಿದ್ರು ಅಂತಾನು, ಒಕ್ಕಲಿಗರಿಗೆ ನಮಗೆ ನಮ್ಮವರು ಏನೋ ಆಗೋದನ್ನು ತಡೆದುಬಿಟ್ರು ಇವರು ಅಂತಾನು, ಹೀಗೆ ಮೊದಲೇ ಅವ್ರ ಮೇಲೆ ಸ್ವಲ್ಪ ಇರುಸುಮುರುಸಿದೆ. ಅದನ್ನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಚಾವಾಗಿದ್ದಾರೆ ಅವರು. ಈಗ ಅದು ಇನ್ನಷ್ಟು ಶಾರ್ಪ್ ಆಗಬಹುದು, ನೇರವಾಗಬಹುದು. ಹೋರಾಟ ಫೇಸ್ ಟು ಫೇಸ್ ಮುಖಾಮುಖಿ ನಡೆದೇ ಬಿಡ್ಬೋದು, ಹೇಳಕ್ಕೆ ಬರಲ್ಲ. ಯು ಕಾಂಟ್ ಸೇ ಹೇಗೆ ಹೋಗುತ್ತೆ ಮುಂದಕ್ಕೆ ಅನ್ನೋದ್ರ ಮೇಲೆ. ಒಕ್ಕಲಿಗರಂತೂ ಜಾತಿ ಜನಗಣತಿಯ ಈ ವಿಚಾರದಲ್ಲಿ ಸರ್ಕಾರ ಅದನ್ನು ಪದೇ ಪದೇ ಆರ್ಥಿಕ ಸಮೀಕ್ಷೆ, ಸಾಮಾಜಿಕ ಸಮೀಕ್ಷೆ ಅಂತ ಎಷ್ಟೇ ಹೇಳಿದ್ರು ಯಾರೂ ಒಪ್ಪೋ ಸ್ಟೇಜಲ್ಲಿ ಇಲ್ಲ ಅದನ್ನು. ಹಾಗಾಗಿ ಅವರು ಮಾತ್ರ ದಂಗೆ ಹೇಳೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಅವ್ರು ಸಭೆ ಸೇರಿದ್ದಾರೆ. ಕರ್ನಾಟಕವನ್ನು ಬಂದ್ ಮಾಡಿಬಿಟ್ಟು ಹೋರಾಟ ಮಾಡ್ತೀವಿ ಅಂತೇನೋ ಹೇಳ್ತಿದ್ದಾರೆ. ಆಲ್ ರೈಟ್, ಯಾವುದೋ ಒಂದು ರೂಪದಲ್ಲಿ ಹೋರಾಟ, ಬಂದಪ್ಪ ಅಂದೋ ಗೊತ್ತಿಲ್ಲ ನನಗೆ. ಜಾತಿ ಗಣತಿ ವರದಿ ಜಾರಿಯಾದರೆ ಈ ಸರ್ಕಾರ ಪತನ ಆಗತ್ತೆ ಅನ್ನೋದು ಅವರ ಎಚ್ಚರಿಕೆ. ಹೊಸದಾಗಿ ಸರ್ವೆ ಮಾಡದೇ ಇದ್ದರೆ ನಾವೇ 100 ಕೋಟಿಯಾಗಿ ಸರ್ವೆ ಮಾಡಿಬಿಡ್ತೀವಿ ಅಂತ ಅವ್ರದ್ದು. ಮಾಡೋಕ್ಕೆ ಬರಲ್ಲ. ಸರ್ವೇನ ಖಾಸಗಿ ವ್ಯಕ್ತಿಗಳು ನನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಕಂಡಾಬಟ್ಟೆ ಮಾಡಿದ್ರೆ ಅದು ಅಧಿಕೃತ ಆಗಲ್ಲ. ನೀವು ಖಾಸಗಿಯಾಗಿ ಮಾಡಿಸ್ತೀರೇನೋ, ಖಾಸಗಿಯಾಗಿ ಆ್ಯಕ್ಚುಲಿ ಜನರಿಂದ ಡಾಟಾ ಕಲೆಕ್ಟ್ ಮಾಡೋಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರನೇ ಇಲ್ಲ. ಹಾಗೆ ಮಾಡೋಂಗಿಲ್ಲ, ಹಂಗಾಗಿ ಮಾಡೋಕ್ಕೆ ಬರಲ್ಲ. ಯಾವುದೇ ಅಧಿಕೃತ ಮುದ್ರೆ ಇರಲ್ಲ. ಮಾಡಿದ್ರೆ ಸರ್ಕಾರನೇ ಮಾಡಬೇಕು. ಈಗ ಇವ್ರು ವರದಿ ಸುಳ್ಳು ಅಂತ ಹೇಳೋಕೆ ಇನ್ನೇನು ಮಾಡ್ಬೋದು ಸರ್? ಹಾಗಾದ್ರೆ ಏನಿಲ್ಲ, ಒಪ್ಕೋಬಾರ್ದು, ಕಿತ್ತು ಬಿಸಾಕಬೇಕು, ಪೊಲಿಟಿಕಲಿ ಫೇಸ್ ಮಾಡಬೇಕು. ಸರ್ಕಾರನ ಅವರೇ ಹೇಳ್ತಿರೋ ಕೆಡವು ಬಿಸಾಕ್ತೀವಿ ಅನ್ಬೇಕು. ಜನ ತಿರುಗು ಬಿದ್ದರೆ ಸುಮ್ಮನೆ ಆಗ್ತಾರೆ. ಸರ್ಕಾರ ಯಾವ ಸರ್ಕಾರನೂ ಜನರ ಆಕ್ರೋಶದ ಮುಂದೆ ಏನೂ ಮಾಡೋಕ್ಕಾಗಲ್ಲ. ನಾಳೆ ಅಥವಾ ನಾಳಿದ್ದು ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಂದಿನ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಅಂತ ಅವ್ರದ್ದು ಪ್ರಕಟಣೆ. ಈತ DCM ತಮ್ಮ ನಿವಾಸದಲ್ಲಿ ಒಂದು ಸಭೆಯನ್ನು ಮಾಡಿದರು. ಒಂದು 26 ಶಾಸಕರು ಹಾಜರಾದರು, ಒಂದು 6 ಸಚಿವರು ಗೈರಾಜರಾದರು. ಅದರ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು. ಮೇ ಬಿ ಅವ್ರಿಗೆ ಬೇಕಾಗಿಲ್ಲ, ಅವರು ಅಮೆರಿಕದಲ್ಲಿ ಓದಿರೋರಾದ್ರಿಂದ, ಅವರು ಇದೆಲ್ಲ ಮೀರಿ ನಿಂತಿರೋದ್ರಿಂದ ಬ್ಯಾಟರಾಯನ್ಪುರದಲ್ಲಿ ಅವೆಲ್ಲ ನೆಸೆಸಿಟಿ ಇಲ್ಲ ಅವ್ರಿಗೆ, ಅಥವಾ ಬೇರೆ ಏನಾದ್ರು ಕಾರ್ಯ ಇತ್ತೋ ಗೊತ್ತಿಲ್ಲ. ಈ ಕೆ ವೆಂಕಟೇಶ್ ಅವರು ಗೋಜ್ಲಲ್ಲಿರಬೇಕು, ಅತ್ತ ಸಿದ್ದರಾಮಯ್ಯ, ಇತ್ತ ಇದು ಏನಪ್ಪ ಮಾಡಲಿ ವೆಂಕಟೇಶ, ನಮೋ ವೆಂಕಟೇಶ ಅಂದ್ಕೊಂಡು ಅವರೆಲ್ಲ ಹಾಡು ಹೇಳ್ಕೊಂಡು ಓಡಾಡ್ತಿರ್ಬೇಕು. ಇನ್ನು ಜಾತಿ ಜನಗಣತಿನ ವಿರೋಧ ಮಾಡಿದ್ರು ಕುಮಾರಸ್ವಾಮಿ. ಇದೇನು ಜಾತಿ ಜನಗಣತಿನ ದ್ವೇಷ ಗಣತಿನ ಅಂತೇನೋ. ಸರಿ, ಅಶೋಕ್ ಒಂದು 12 ಪ್ರಶ್ನೆ ಹಾಕಿಬಿಟ್ರು. ಈ ಕಾರ್ಯದರ್ಶಿ ಇದಕ್ಕೆ ಸಹಿನೇ ಮಾಡಿಲ್ವಲ್ಲ ಅಂತೆಲ್ಲ. ಇದೆಲ್ಲ ಹಳೆ ಪ್ರಶ್ನೆ. ಹಳೆ ಪ್ರಶ್ನೆ ಕೇಳಬಾರ್ದು ಅಂತಿಲ್ಲ, ಮತ್ತೆ ಮತ್ತೆ ಅದನ್ನೇ ಕೇಳ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಎಸ್, ಮಂತ್ರಿಗಳು ಅವರು ಕೂಡ ಹೋರಾಟ ಮಾಡಬೇಕು. ನೀವು ಜನಾಂಗದ ಸಹಾಯ ಪಡ್ಕೊಂಡಿಲ್ವಾ? ನೀವು ಯಾತಕ್ಕೆ ಸುಮ್ನೆ ಕೂತಿರ್ತೀರಿ? ಸುಮ್ನೆ ಕೂತ್ಕೊಂಡ್ರೆ ನಾವು ನಮ್ಮ ಜನಾಂಗ ಎಲ್ಲ ಕೂಡ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀರಿ. ಯಾರ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಎಲ್ಲ ಜನಾಂಗದವರು ಈಗಾಗಲೇ ನಾವೆಲ್ಲ ಒಂದಾಗಬೇಕು. ಇಡೀ ಕರ್ನಾಟಕನೇ ಬಂದ್ ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ಸೆಂತು ಅಂತ ನಾವು ತೋರಿಸ್ಬೇಕು. 2 ಕೋಟಿ ಜನಾಂಗದ ಹೆಸರುಗಳೇ ಇಲ್ಲ. ಒಕ್ಕಲಿಗ ಜನಾಂಗದ ಎಲ್ಲ ಶಾಸಕರುಗಳು, ಲಿಂಗಾಯತ ಸಮಾಜ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಈ ಸರ್ಕಾರ ಕಿತ್ತು ಹೋಗಿದ್ದಾರೆ. ನೀವು ರಾಜ್ಯ ಒಕ್ಕಲಿಗ ಸಂಘ ಈ ಸರ್ಕಾರಗಳನ್ನ ಏನಾದ್ರು ಈ ವರದಿ ಜಾರಿಗೊಳಿಸಿದ್ರೆ ಈ ಸರ್ಕಾರಗಳನ್ನ ಕಿತ್ತಾಕೋವರೆಗೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಆ ಕೆಲಸ ಮಾಡಿ ಯಾವುದೋ ಅಂಕಿ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಅದನ್ನು ಸಣ್ಣದು ಮಾಡಿದರೆ ಆ ಸಮುದಾಯ ಖಂಡಿತ ಸಣ್ಣದಾಗುವುದಿಲ್ಲ, ಬದಲಾಗಿ ಮತ್ತೆ ಪುಡಿದೇಳುವಂಥ ಒಂದು ಸಾಧ್ಯತೆಗಳು ಬರುತ್ತೆ ಅಂತ ಹೇಳುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ.
ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂತಹ ತತ್ವ ಸಿದ್ಧಾಂತಗಳಿದೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಸಂವಿಧಾನದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು. ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಸೊ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಗಿಸ್ಕೊಡೋದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಿರ್ಬಂಧವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಅನೇಕ ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ಓಕೆ, ಆಲ್ ರೈಟ್. ನಂಬರ್ಸ್ ಏನಿದೆ ಒಕ್ಕಲಿಗರಿಗೂ ಅಂತ ಸರ್? ಒಕ್ಕಲಿಗರು ರೊಚ್ಚಿಗೆದ್ದಿದ್ದಾರೆ. ಸಭೆ ನಡೆಸೋ ಮೂಲಕ. ಯಾಕೆ? ಅಲ್ಲ, ಲಿಂಗಾಯತರು ಹೇಳ್ತಾರೆ, ನಾವು ಗೊತ್ತಿಲ್ಲ. ಒಕ್ಕಲಿಗರು ಸದ್ಯಕ್ಕೆ ಎದ್ದಿಲ್ಲ. ಒಕ್ಕಲಿಗರ ಜಾತಿಯ ಒಟ್ಟು ಜನಸಂಖ್ಯೆಯನ್ನು ಈ ಘನತೆವೆತ್ತ ಜನಗಣತಿ, ಜಾತಿ ಗಣತಿ ಹೇಳೋದು 61,58,000. ಏನು ಮಾಡಿದ್ದಾರೆ? ಹಿಂದೂ, ಒಟ್ಟಾರೆ ಹಿಂದೂ ಅಂಬ್ರೆಲಾ ಅಂದರೆ ಹಿಂದೂ ವ್ಯಾಖ್ಯಾನದ ಒಳಗಡೆ ಬರುವ ಜಾತಿ ಎಲ್ಲವನ್ನು ಜಾತಿಗಳ ರೂಪದಲ್ಲಿ ಒಡೆದು ತೋರಿಸಿದ್ದಾರೆ ಇದರಲ್ಲಿ. ಇದನ್ನೆಲ್ಲರೂ ಗಮನಿಸ್ಕೊಳ್ಳಿ. ಏನು ಸರ್? ಹಿಂದುವಿನ ಒಟ್ಟಾರೆ ವ್ಯಾಖ್ಯಾನದೊಳಕ್ಕೆ ಬರುವ ಓಕೆ. ಎಲ್ಲರನ್ನೂ ಜಾತಿಗಳಾಗಿ ಒಡೆದು 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 ತೋರಿಸಿದ್ದಾರೆ. ನಥಿಂಗ್ ಬಟ್ ಮಾಡಿದವನ ಕುಚೇಷ್ಟೆ ಇದು, ಮತ್ತು ಪಿತೂರಿ ಅವನದ್ದು. ಅವನು ಯಾವನಾರಾಗಿರಲಿ, ಅವನು ದ್ರೋಹಿ. ಅವನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಮಾಜ ದ್ರೋಹಿ. ಅವನು ಯಾವನು ಮಾಡಿದ್ರೂ ಸರಿ. ಆದರೆ ಉಳಿದವನ್ನೆಲ್ಲ ಒಟ್ಟು ಮಾಡಿ ತೋರಿಸ್ಕೊತಾ ಹೋಗಿದ್ದಾರೆ ತನಗೆ ಬೇಕಾದ ರೀತಿಯಲ್ಲಿ. ಅಂದರೆ ನಿಯಮಗಳ ಪಾಲನೆಯಲ್ಲಿ ಇಲ್ಲಿ ಒಂದು ಶಿಸ್ತಿದ್ದಂಗೆ ಇಲ್ಲವೇ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಟ್ಟು ಒಕ್ಕಲಿಗರ ಸಂಖ್ಯೆ 61 ಲಕ್ಷ ಅಂತ ಹೇಳ್ಬಿಡೋದು, 58 ಲಕ್ಷ. ಅದರಲ್ಲಿ ಒಕ್ಕಲಿಗರು 40,04,000 ಚಿಲ್ಲರೆ ಅಂತ ತೋರಿಸ್ಬಿಡೋದು. 61 ಲಕ್ಷದಲ್ಲಿ 40 ಲಕ್ಷ ಒಕ್ಕಲಿಗರು ಅಂತ ತೋರಿಸ್ಬಿಡೋದು. ಅದಾದ ಮೇಲೆ ಶುರು ಕಿತಾಪತಿ. ಅಲ್ಲಿ ಕಿತಾಪತಿ ಸ್ಟಾರ್ಟ್ ಆಗಿರೋದು. ರೆಡ್ಡಿ ಒಕ್ಕಲಿಗ 4 ಲಕ್ಷ, ಕುಂಚಿಟಿಗರು 1,95,000, ಒಕ್ಕಲಿಗರು 1,88,000, ಗೌಡ್ರ ಒಕ್ಕಲಿಗರು 1,84,000, ಗಂಗಡ್ಕಾರರು 82, ದಾಸೊಕ್ಕಲಿಗರು 17, ಮರ್ಸೊಕ್ಕಲಿಗರು 3,859 ಮರ್ಸೊಕ್ಕಲಿಗರು. ಹೀಗೆ ಕತ್ತರಿಸೋದು. ಹೇಗ್ರಿ ಮರ್ಸೊಕ್ಕಲಿಗರು 3,859 ಅಂತಂದರೆ ಕಪಾಳಕ್ಕೆ ಹೊಡಿಬೇಕಾ ಬೇಡವಾ ಅಂತ ಯಾರು ಒಂದು ಪ್ರಶ್ನೆ ಕೇಳಿಬಿಟ್ರೆ, 3,000 ಅಷ್ಟೇನಾ ಅಂತ, 3,000 ಮರ್ಸೊಕ್ಕಲಿಗರು ಅಂತ ಕೇಳಿಬಿಟ್ರೆ ಟಕ್ಕಂತ ಅದಕ್ಕೊಂದು ಆನ್ಸರ್ ಇಟ್ಕೊಂಡಿದ್ದಾರೆ ಈ ಕೋತಿಗಳು. ಈ ಸರ್ವೆ ಮಾಡಿದವ್ರನ್ನ ನಾನು ಕೋತಿಗಳು ಅಂತಲೇ ಕರೆಯೋದು. ಮನುಷ್ಯರಲ್ಲ ಇವರು, ಕೋತಿಗಳು ಇವರು. ಇಲ್ಲ ದುಡ್ಡು ತಿಂದಿದ್ದಾರೆ, ಇಲ್ಲ ತಮಗೆ ಬೇಕಾದಾಗ ಮಾಡ್ಕೊಂಡು ಹೋಗಿದ್ದಾರೆ, ನಿಯಮಗಳನ್ನು ಪಾಲನೆ ಮಾಡಿದೆ. ಶಿಸ್ತೇ ಇಲ್ಲ. ಏನು ಹೇಳ್ತಾರೆ ಅದಕ್ಕೊಂದು ಉತ್ತರ ಅಂದರೆ, ಒಟ್ಟಾರೆ ಒಕ್ಕಲಿಗರ 40 ಲಕ್ಷ ಇದೆ, ಈ ಉಪ ಇರೋರು ಇದು ಶಿಷ್ಟೇ, ಈ ಉಪದವರು ಹೇಳಿದ್ದನ್ನು ಹಾಕಿದ್ದೀವಿ, ಹೇಳದೇ ಇದ್ದವ್ರದ್ದೆಲ್ಲ ಒಕ್ಕಲಿಗರೊಳಗೆ ಹಾಕ್ಬಿಟ್ಟಿದ್ದೀವಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಅಂತ. ಇದನ್ನು ನಿಮ್ಮ ಬೂಟಾಟಿಕೆಯ ಈ ದಗಲಬಾಜಿ ಮಾತನ್ನು ಯಾರು ನಂಬ್ತಾರೆ? ಯಾಕೆ? ಬೇರೆ ಇದರಲ್ಲಿ ಅದರ ಪಾಲನೆ ಹಾಗಾದ್ರೆ ಯಾಕೆ ಆಗಲಿಲ್ಲ? ಅಲ್ಲೂ ಹೇಳಿರ್ಬೇಕಲ್ಲ. ಅಲ್ಲವರೆಲ್ಲ ಒಟ್ಟಾರೆಯಾಗಿ ಹೇಳ್ಬಿಟ್ರು, ಇವ್ರು ಮಾತ್ರ ಹಿಂಗೆ ಹೇಳ್ಬಿಟ್ರ. ಅಂದ್ರೆ ಇಲ್ಲಿ ಒಗ್ಗಟ್ಟಿಲ್ಲ. ಆಲ್ ರೈಟ್, ಹೇಳಿದ್ರು ಅಂತಾನೆ ಇಟ್ಕೊಳ್ಳೋಣ. ಎನ್ಯುಮರೇಷನ್ ಮಾಡೋವಾಗ, ಸರ್ವೆ ಮಾಡ್ತಿದ್ದಾಗ ಆ ಜನಕ್ಕೆ ಏನು ಟ್ರೈನಿಂಗ್ ಕೊಟ್ಟಿದ್ರಿ? ಇಲ್ಲ ಹೀಗೆ ರೆಕಾರ್ಡ್ ಮಾಡಿ, ಇಲ್ಲ ಹಾಗೆ ರೆಕಾರ್ಡ್ ಮಾಡಿ ಅಂತ ಹೇಳಬೇಕಿತ್ತು ನೀವು. ಇಲ್ಲ ಅವರೆಲ್ಲರನ್ನೂ ಒಕ್ಕಲಿಗರು ಅಂತ ರೆಕಾರ್ಡ್ ಮಾಡಿ, ಇಲ್ವಾ ಮರಸು ಒಕ್ಕಲಿಗರು ಅಂತಾನೆ ಎಲ್ಲ ಡಿವೈಡ್ ಮಾಡಿ ರೆಕಾರ್ಡ್ ಮಾಡಿಬಿಡಿ. ಇಲ್ವಾ ಒಕ್ಕಲಿಗರು ಬ್ರ್ಯಾಕೆಟಲ್ಲಿ ಮರಸು ಒಕ್ಕಲಿಗ ಅಂತ ಹಾಕ್ಕೊಳ್ಳಿ ಬೇಕಾರೆ. ಏನಾದ್ರು ಒಂದು ನಿಯಮ ಇರಬೇಕಿತ್ತು. ಇಲ್ಲ, ಇದೇ ಕಿತಾಪತಿ ಮತ್ತು ಕುಚೋದ್ಯದಿಂದ ಕೂಡಿದ ಸರ್ವೆ ಕತೆ ಇದು. ನನ್ನ ಪ್ರಕಾರದಲ್ಲಿ ಇದು ಕಿತಾಪತಿ. ಇದು ಏನನ್ಕೊಂಡಿದ್ದಾರೆ ಭಾಳ ಜನ, ಲಿಂಗಾಯತರು ಗೌಡ್ರು ಅಥವಾ ಬ್ರಾಹ್ಮಣರದ್ದೋ ಇರ್ತಾರೆ, ಇವ್ರದ್ದು ಯಾರ್ದೋ ಇದು ಸಮಸ್ಯೆ ಅಂತಾರೆ. ನೋ, ಶೆಡ್ಯೂಲ್ ಕಾಸ್ಟ್ ನಂಬರ್ಸನ್ನು ಕರೆಕ್ಟಾಗಿ ನೋಡಿ ಕೂತ್ಕೊಂಡು ಲೀಡರ್ಗಳು ಎಡಾಬಲ್ದವರು ಅಲ್ಲೂ ಹೊಡೆದಂಗಿದೆ ಏಟಿದು. ಅಲ್ಲಿ ಇನ್ಯಾರೋ ಯಾರದ್ದೋ ಮೇಲೆ ಸವಾರಿಗೆ ಒಳೊಳಗಡೆನೆ ಗುನ್ನ ಹಾಕದಂಗಿದೆ. ಅಲ್ಲೂ ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆ, ಸರಿ, ಈಗೇನು ಮಾಡೋಣ ನಾವು? ಸರ್, ಈಗ ಸಿಡಿ ಮಾಡ್ತಾರೆ ಅಂತ ಒಂದು ಸಿಡಿ ಹಂಚ್ತಾರಂತೆ ಸರ್, ಅದರಲ್ಲಿ ಹೆಂಗ್ ಸರ್ವೆ ಆಗಿದೆ ತಾಲೂಕು ವಾರು ಊರುಗಳ ವಾರು ಅನ್ನೋದು ಗೊತ್ತಾಗುತ್ತೆ ಅಂತ ಅವೆಲ್ಲ ಕತೆ ಬೇಡ. ನಿಮ್ಮ ಹತ್ರ ಇದೆ ತಾನೇಪ್ಪ? ಹಾಗಾದ್ರೆ ಮೂಲ ಸರ್ವೆ ಮಾಡಿದ್ದ ಎಲ್ಲ ದಾಖಲೆ ನಿಮ್ಮ ಹತ್ರ ಇರಬೇಕಲ್ಲ, ಡಾಟಾ. ಅದು ಅಪ್ಲೋಡ್ ಮಾಡಿ ನೋಡೋಣ, ಹೊರಗೆ ಬರಲಿ.
ಅದು ಮಾಡಿ ಇರಬೇಕಲ್ಲ. ಅದೇನು ದೊಡ್ಡ ಸಂಖ್ಯೆ ಅಲ್ವಲ್ಲ. ಹೌದು. ಹಬ್ಬ ಬಂದು ಒಂದು 5-6 ಕೋಟಿ ಇರಬೇಕಲ್ಲ ಅಷ್ಟೇ. 5-6 ಕೋಟಿನೂ ಇರ್ಲಿಕ್ಕಾಗಲ್ಲ. ಫಾರಮ್ ಮಾತ್ರ ಕಡಿಮೆ ಆಗಬೇಕಲ್ಲ ಒಂದೊಂದು ಫ್ಯಾಮಿಲಿ ಆದ್ದರಿಂದ. ಅದನ್ನು ಅಪ್ಲೋಡ್ ಮಾಡಿ. ವೇರ್ ಇಸ್ ಮೂಲ ದಾಖಲೆಗಳು ಎಲ್ಲಿದೆ? ಇದೇ ಸಿದ್ದರಾಮಯ್ಯನೋ ಅಥವಾ ಯಾರೋ ಮಾದೇವಪ್ಪನೋ ಅಥವಾ ಇನ್ಯಾರೋ ಸತೀಶ್ ಜಾರಕಿಹೊಳಿನೋ ಯಾರೋ ಚುನಾವಣೆಯಲ್ಲಿ 60 ಓಟ್ ಕಡಿಮೆ ಬಂದರೆ ಏನಂತ ಹೇಳ್ತೀರಿ ಕೋರ್ಟಲ್ಲಿ? ಮತಗಳನ್ನೆಲ್ಲ ಸರಿಯಾಗಿಡಬೇಕು ಸಾರ್, ಆ ಬಾಕ್ಸನ್ನೆಲ್ಲ ಯಾಮಾರಿಸ್ಬಿಡ್ತಾರೆ, ಬಾಕ್ಸ್ ಎಲ್ಲ ಸೀಲ್ ಮಾಡಿಸ್ಬೇಕು ಸಾರ್ ಅಂತಾರೆ. ಇದರಲ್ಲೂ ಒರಿಜಿನಲ್ ಇರಬೇಕಲ್ಲ. ಅಪ್ಲೋಡ್ ಮಾಡಿ ಆ ಒರಿಜಿನಲ್ಸ್ ಎಲ್ಲ ನೋಡೋಣ. ಇಟ್ಸ್ ಆಲ್ ರೈಟ್. ಒಂದೊಂದು ಕ್ಷೇತ್ರವಾರು ಅಪ್ಲೋಡ್ ಮಾಡಿ ಒರಿಜಿನಲ್ ಸಮೇತ. ವಿ ವಿಲ್ ಕ್ರಾಸ್ ಚೆಕ್ ಇಟ್. ಅದು ನಾವು ಮಾಡ್ಕೊಳ್ಳೋಣ, ಕ್ರಾಸ್ ಚೆಕ್ ಮಾಡೋಣ ಅಟ್ಲೀಸ್ಟ್ ಮಾಡಿ. ಅದ್ಯಾಕೆ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ? ನಿಮಗೆ ಇಷ್ಟ ಬಂದಂಗೆ ನೀವು ಸರ್ವೆ ಮಾಡಿ ಒರಿಜಿನಲ್ ತೆಗಿಯಲ್ಲ ಅನ್ನೋದಿದ್ರೆ ಹಾಗಾದ್ರೆ ನಿಮ್ಮ ಟ್ರಾನ್ಸ್ಪರೆನ್ಸಿ ಎಲ್ಲಿ ಬಂತು? ಎಸ್. ಇನ್ನು ಒಂದು ಕಡೆ ಒಕ್ಕಲಿಗ ಸಮುದಾಯ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ, ಮತ್ತೊಂದು ಕಡೆ ಉಳಿದ ಸಮುದಾಯಗಳು ಕೂಡ ಈಗ ತಿರುಗಿ ಬೀಳ್ತಾವೆ. ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆ ನಾಳೆ ಸುದ್ದಿಗೋಷ್ಠಿಯನ್ನು ಕರೆದಿದೆ. ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಜಾತಿಗಳಿಗೆ ಮೀಸಲಾತಿ ಕೊಡಲು ಬರಲ್ಲ, ವರ್ಗಕ್ಕೆ ಮೀಸಲಾತಿ ಕೊಡಲು ಬರುತ್ತೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ನಾಡಿದ್ದು ರೆಡ್ಡಿ ಸಮುದಾಯದ ಸಭೆ ಕರೆದದ್ದು ತಮ್ಮದೇ ಸಮುದಾಯದ ಖಾಸಗಿ ಸರ್ವೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ನಾಗರಾಜ್ ಯಾದವ್ ಗೊಲ್ಲ ಸಮುದಾಯಕ್ಕೆ 8-10% ಮೀಸಲಾತಿ ನೀಡಲು ಆಗ್ರಹಿಸಿದ್ದಾರೆ. ಗೊಲ್ಲ ಸಮುದಾಯ 25 ಲಕ್ಷಕ್ಕೂ ಹೆಚ್ಚು ಜನರಿದ್ದು 10 ಲಕ್ಷ ಜನ ಮಾತ್ರ ಅಂತ ತೋರಿಸಲಾಗಿದೆ. ಅಲ್ಲದೆ ಜನಸಂಖ್ಯೆ ಅನುಗುಣವಾಗಿ ಕೆಟಗರಿಗೆ ಆಗ್ರಹಿಸಿದ್ದಾರೆ. ಕೋಟಿ ಸುಮಾರಿಗೆ ಲಿಂಗಾಯತ ಜನ ಕರ್ನಾಟಕದಲ್ಲಿ ಇದ್ದಾರೆ. ಆದ್ರೆ ಉಪಜಾತಿಗಳದು ನಮ್ಮಲ್ಲಿ. ಆ ಉಪಜಾತಿಗಳ ಹೆಸರು ಬರ್ಸಿರೋ ತಪ್ಪು ಯಾರ್ದು? ಯಾರೇ ಇರಲಿ ನಾವು ಬರ್ಸ್ಬೇಕಲ್ಲ. ಬರ್ಸುವಂತ ಸಂದರ್ಭದಲ್ಲಿ ನಾವು ಲಿಂಗಾಯತ್ ಅಂತ ಬರ್ಸಿನೇ ಮುಂದೆ ಉಪಜಾತಿ ಕೊಡಬೇಕು. ಅದನ್ನ ಇದು ಬರ್ಲಿ, ಬಂದ ಮೇಲೆ ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ. ಇದೇನು ದೊಡ್ಡ ವಿಚಾರ ಅಲ್ಲ, ಇದು ಮಾಡ್ಲಿಕ್ಕೆ ಅವಕಾಶ. ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ. ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಒಂದ್ಸಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿ ಇದ್ರೆ ಓಕೆ, ಸರಿ ಇಲ್ಲ 25 ಲಕ್ಷಕ್ಕಿಂತ ಹೆಚ್ಚು ಜನ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಅದು 10 ಲಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಕಡೆ ಅದು ನಮಗೆ ಅದು ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ. ಈಗ 147 ಸಮುದಾಯಗಳನ್ನ ಅಲ್ಲಿ ಕ್ಯಾಟಗರಿ 1 ನಲ್ಲಿ ಹಾಕಿರ್ತಕ್ಕಂಥದ್ದು ಜನಸಂಖ್ಯೆ ಅನುಗುಣವಾಗಿ ಆ ಮೀಸಲಾತಿ ಕೊಡ್ತಕ್ಕ ಕೆಲಸಗಳನ್ನ ನಾನು ತಮ್ಮ ಮೂಲಕ ಮನವಿ ಮಾಡ್ತೇನೆ. ತೆಲಂಗಾಣದಲ್ಲಿ 69% OBC ಅವರಿಗೆ ನಿರ್ಧಾರ ಮಾಡಿದ್ದಾರೆ. ಇದನ್ನ ರಾಜ್ಯದಲ್ಲಿ ಮಾಡಬೇಕು ಅಂತ ಆಗ್ರಹ ಕೂಡ ಇದೆ. ಕ್ಯಾಟಗರಿ 1 ನಾವು ಒಪ್ಕೊಂಡಿದ್ದೆ ಆದ್ರೆ ಕ್ರಿಮಿನಲ್ ತೆಗಿಬೇಕಾಗ್ತದೆ, 10% ಮೀಸಲಾತಿನ ಕೊಡಬೇಕಾಗ್ತದೆ. ವೀರಶೈವ ಲಿಂಗಾಯತರಲ್ಲಿ ಅನೇಕರು, ನಾನು ಜಾತಿ ಜನಗಣತಿ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಜನಗಣತಿ ಆಗಬಾರ್ದು ಅಂತಲೂ ನಾನು ಎಲ್ಲೂ ಯಾವತ್ತೂ ಹೇಳಕ್ಕೆ ಹೋಗೋದಿಲ್ಲ. 103 ಉಪಪಂಗಡಗಳಿದಾವೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ. ಈ ರಿಸರ್ವೇಶನ್ ಇರೋದ್ರಿಂದ ಒಡೆದು ಹೋಗಿ ಕಾಂಗ್ರೆಸ್ಸಿನ ಮಂತ್ರಿಗಳದ್ದು ಹೆಂಗಿದೆ ಅಂತಂದರೆ, ಈ ಜನಗಣತಿ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ನಾವು ಹೇಳಲ್ಲ. ಯಾಕೆ? ರಾಮಲಿಂಗಾರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಬ್ಬರು ಮಗದೊಬ್ಬರು ಎಲ್ಲ ಯಾಕೆ ನೇರವಾಗಿ ಹೇಳ್ತಿಲ್ಲ? ಯಾಕೆ? ಅಧಿಕಾರ ಇದೇ. ನಾನು ನೀವು ಅಪೋಸಿಷನ್ ಇದ್ದಿದ್ರೆ ಏನು ಮಾಡಿರ್ತಿದ್ರಿ? ವಿರೋಧ ಮಾಡ್ತಾ ಇದ್ರು, ಮುಲಾಜಿಲ್ಲ. ಭಾಳ ಸರಳ ಅಷ್ಟೇ ತಾನೆ. ಯಾಕದು ಇಲ್ಲ ಅಂತ ಹೇಳೋದು? ನನಗೆ ಅದಲ್ಲ ಪಾಯಿಂಟ್. ಲಿಂಗಾಯತರು ಮತ್ತು ಒಕ್ಕಲಿಗರ ಮೂಲ ಆಕ್ಷೇಪ ಈ ವರದಿಗೆ ಏನು? ಈ ಎರಡೂ ಸಮುದಾಯದ ಜನ ಇದನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಘನತೆವೆತ್ತ ನಾಯಕರು ಈ ವರದಿಯನ್ನು ಅಪೋಸ್ ಮಾಡಿರೋದು, ಅಂದರೆ ವಿರೋಧ ಮಾಡಿರುವುದು ಒಂದು ಅಂಶದ ಮೇಲೆ. ಇದು ವೈಜ್ಞಾನಿಕವಲ್ಲ, ಹಾಗಾಗಿ ಹೊಸದಾಗಿ ಆಗಬೇಕು ಅಷ್ಟೇ ಇಲ್ಲಿರೋದು. ಈ ಚರ್ಚೆ ಎಲ್ಲ ಅಪ್ರಸ್ತುತ ಅಂತ ನನ್ನ ಪ್ರಕಾರ. ಲಿಂಗಾಯತರು ಒಕ್ಕಲಿಗರ ವಿಚಾರದಲ್ಲಿ ನಾನು ಹೇಳ್ತಿರೋದು. ಚರ್ಚೆ ಎಲ್ಲವೂ ಅಪ್ರಸ್ತುತ. ಮೂಲ ವರದಿಯೇ ಅವೈಜ್ಞಾನಿಕ ಎಂದು ಸಮುದಾಯದವರು ನೀವು ತೀರ್ಮಾನ ಮಾಡಿದಾಗ ಚರ್ಚೆ ಯಾಕೆ ಮಾಡ್ತಾ ಇದ್ದೀರಿ? ಅದನ್ನು ಕಿತ್ತು ಕಸದ ಬುಟ್ಟಿಗೆ ಹಾಕಿ ಹೊಸದಾಗಿ ಮಾಡಿಸಿ, ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿಸೋ ಮೂಲಕ ಅಲ್ವಾ? ಓಕೆ. ಈಗ ರಾಜ್ಯದಲ್ಲಿ ಎಲ್ಲ ಸಿಗುದ್ನೂಲ ಮಾಡಿದಾರಲ್ಲ, SC, ಹಿಂದುಳಿದ ವರ್ಗ, ಒಕ್ಕಲಿಗ ಒಳಪಂಗಡಗಳು ಎಲ್ಲ ಜನಸಂಖ್ಯೆ ಇದೆಲ್ಲ ಹೇಳ್ತಿದಾರಲ್ಲ ಇವರು. ಮುಸ್ಲಿಮರದ್ದು ಯಾಕಂಗೆ ಮಾಡಿಲ್ಲ ಅಂತ ಅದನ್ನೆಲ್ಲ ಕೇಳಂಗಿಲ್ಲ ನೀವು, ಬಿಡೋದು. ಅಥವಾ ಅವ್ರು ಯಾಕೆ ಟಾರ್ಗೆಟ್ ಮಾಡ್ತೀರಿ? ಟಾರ್ಗೆಟ್ ಇನ್ ಹಾಗಾದರೆ ಸೇಮ್ದೆಲ್ಲ ಒಂದು ಯಾವುದೋ ಒಂದು ರಿಯಾಕ್ಷನ್ ನೋಡ್ತಿದ್ದೆ. ಧರ್ಮ ಆಧಾರಿತ ಅಲ್ಲ ಅದು ಮೀಸಲು, ಅದು ಹಿಂದುಳಿದ ಆಧಾರದಲ್ಲಿ. ಹಾಗಿದ್ರೆ ಲೆಟ್ ಗೌರ್ನಮೆಂಟ್ ಪಾಸ್ ಎನ್ ಆರ್ಡರ್, ಮುಸ್ಲಿಂ ಈಸ್ ನಾಟ್ ಎ ರಿಲಿಜನ್ ಅಂತ ಒಂದು ಆರ್ಡರ್ ಪಾಸ್ ಮಾಡಿ. ಹಂಗಾರೆ ಒಂದು ಆರ್ಡರ್ ಪಾಸ್ ಮಾಡಿ. ನಿಮಗೆ ವಕ್ಫ್ ವ್ಯವಹಾರದಲ್ಲಿ ಬೇಕಾದಾಗ ಅದು ರಿಲಿಜನ್. ಮೈನಾರಿಟಿಯ ಇನ್ಸ್ಟಿಟ್ಯೂಷನ್ಸ್ಗೆ ಬೇಕಾದಂತಹ ಕನ್ಸೆಷನ್ಸನ್ನು ತಗೊಳ್ಬೇಕಾದ್ರೆ ಅದು ರಿಲಿಜನ್ನು. ಎಲ್ಲದರಲ್ಲೂ ರಿಲಿಜನ್. ಇಲ್ಲಿ ಮಾತ್ರ ಹಿಂದುಳಿದ ಆಧಾರ. ಹೇಗೆ ಸಾಧ್ಯ ಮುಖ್ಯಮಂತ್ರಿಗಳೇ? ಆಲ್ ರೈಟ್, ಸ್ಟಿಲ್ ಅದು ಹಿಂದುಳಿದ ಅಂತಲೇ ಇಟ್ಕೊಳ್ಳೋಣ ಬೇಕಿದ್ರೆ.
ನೀವೇ ಪ್ರತಿಪಾದಿಸುವ ಸಂವಿಧಾನದಲ್ಲಿ ಎಲ್ಲಿದೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ ಅವತ್ತು. ಅದಕ್ಕೆ ಅವಕಾಶ ಅದಕ್ಕೆ ಇದೆಯಾ? ಈಗಲೂ ನಾನು ಅಷ್ಟೇ ಕೇಳ್ತಿರೋದು, ಉತ್ತರ ಕೊಡಲ್ಲ. ಈಗಿಲ್ಲಿ ಕೇಳ್ತಿರೋದು ಅದನ್ನ ಯಾಕೆ ನೀವು ಒಟ್ಟಾರೆ ಮಾಡಿದ್ರಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಯಾಕೆ ಉಪಜಾತಿಗಳು ತೋರಿಸ್ತಾ ಇಲ್ಲ ಅಥವಾ ಉಪಪಂಗಡಗಳನ್ನು ತೋರಿಸ್ತಿಲ್ಲ? ತೋರಿಸಲ್ಲ. SC ST ಇದು ಜನಸಂಖ್ಯೆ ಡಾಟಾ ರಿಲೀಸ್ ಆಗಿದೆ, ಅದರಲ್ಲೂ ಗೊಂದಲ ಇದ್ದಂಗಿದೆ. ಆಯಾ ಜಾತಿಗಳು ಅದನ್ನು ನೋಡ್ಕೊಳ್ಳಿ. SC ಪರಿಶಿಷ್ಟ ಜಾತಿನ 1,09,00,000 ತೋರಿಸ್ತಿದ್ದಾರೆ, ಚೂರು ಈಚೆ ಆಚೆ. ಆದಿ ಕರ್ನಾಟಕನ 19 ಲಕ್ಷನೂ, ಮಾದಿಗರದ 18 ಲಕ್ಷನೂ, ಲಂಬಾಣಿ 9 ಲಕ್ಷ, ಬೋವಿ 9 ಲಕ್ಷ, ಆದಿದ್ರಾವಿಡ 7 ಲಕ್ಷ. ಇದು ಅದೇನೆ. SC ಬೇಡ ಜಂಗಮ ಡ್ಯಾಶು ಛಲವಾದಿ 2 ಲಕ್ಷ ಚಿಲ್ಲರೆ ಎಷ್ಟು, ಇದು ಅದೇನೆ. ಯಾರು ಬೋವಿ ಅಂತ ಹೇಳಿದರೆ ಬೋವಿಗೆ ಹಾಕಿದ್ದೀವಿ, ಇದೆಲ್ಲ ತೊಗೊಂಡು SCಗೆ ಹಾಕೊಂಡ್ವಿ. ಹೇಳಿ ಅಂದವ್ರು ಯಾರು? ಅದನ್ನು ಹೇಳೋದು ಈಗ ಇವರು ಯಾರು, ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ. ಬರೆಸ್ದವ್ರು ಯಾರು? ಬರೆಸ್ದವ್ರು 1000 ಬರೆಸ್ತಾರೆ, ಬಾಂಬಿಸ್ಕೊಂಡಿರ್ರಿ ರೈ. ಒಳ್ಳೆ ಕತೆ ಆಯ್ತು ಇವ್ರು ಬರೀ ಸುಮ್ಮನೆ ಬುರುಡೆ ಬಿಟ್ಕೊಳ್ಳೋದು, ಸಿದ್ದರಾಮಯ್ಯನ ಮೆಚ್ಚಕ್ಕೇನೋ ಹೇಳೋದು, ಇಲ್ಲಾಚೆ ಬಂದೇನೋ ಕ್ಯಾಣ ಮಾಡೋದು, ತನಗೆ ಯಾವುದೋ ಪೋಸ್ಟ್ ಸಿಕ್ಕಲ್ಲ ಅಂತಂದಕ್ಕೆ ಕ್ಯಾಣ ಮಾಡೋದು. ಸುಮ್ಮನೆ ಬರೀ ಹಿಂಗೆ ಆಗೋಯ್ತಲ್ಲ ಬುರುಡೆ. ಯಾರು ಬರ್ಸೋರು 1000 ಹೇಳ್ತಾರೆ, ಬರ್ಕೋತಿದ್ದವ್ರು ಏನು ಕತ್ತೆಗಳ? ಏನು ತಿನ್ಕೊಂಬಂದು ಬರ್ಕೋತಾ ಇದ್ರು ಹಂಗಾರ ಅವ್ರುಗಳು? ನಿಮ್ಮ ಉದ್ದೇಶ ಏನಾಗಿದೆ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಂಗಾರೆ ಅವ್ರು ನಿಯಮ ಬೇಡವಾ? ಅದು ಅದನ್ನೇ ನಾನು ಬಡ್ಕೋತಾ ಇರೋದು ಅವಾಗಲಿಂದ. ನೀವು ಬರ್ಕೊಳ್ಳಿ, ಬೇಡ ಅಂದವ್ರು ಯಾರು? ಉಪಪಂಗಡಗಳನ್ನು ಮೂಲ ಪಂಗಡ ಬರೆದು ಉಪಪಂಗಡ ಬರ್ಕೊಂಬಿಟ್ಟಿದ್ರೆ ಆಗೋಗುತ್ತೆ. ಹೌದು, ಅಲ್ಲೊಂದು ಬರ್ಕೊತೀನಿ, ಇಲ್ಲೊಂದು ಬರ್ಕೊತೀನಿ, ಅದ್ಯಾಕೆ ಬೇರೆದ್ರಲ್ಲಿ ಅದು ಬರ್ಕೊಳ್ಳಿಲ್ಲ? ಹಂಗಾರೆ 75 ಲಕ್ಷ ಮುಸ್ಲಿಮರು ಒಂದೇ ಪದದಲ್ಲಿ ಮುಸ್ಲಿಂ ಅಂತಷ್ಟೇ ಹೇಳ್ತಿದ್ದಾರ, ಅದರಲ್ಲಿ ಉಪಪಂಗಡ ಇಲ್ವಂತ? ಹಂಗಾರೆ ಇಲ್ಲಿ ಕೇಳಿದಂಗೆ ಅಲ್ಲೂ ಕೇಳಬಹುದು. ವೆರಿ ಅನ್ಫೇರ್. ಸುಮ್ಮನೆ ಅಧಿಕಾರದಲ್ಲಿ ಇದೀನಿ ಅಂತ ಉಳಿಸ್ಕೊಳ್ಳೋಕೆ ಯಾರನ್ನೋ ಮೆಚ್ಚಿಸಕ್ಕೆ ಮಾತಾಡಬೇಡಿ ಇಲ್ಲಿ ಬಂದು. ಎಸ್, ಇನ್ನು ಬ್ರಾಹ್ಮಣ ಸಮುದಾಯದ ವಿವರಗಳನ್ನು ಆಯೋಗ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಇದರಲ್ಲಿ 55 ಒಳಪಂಗಡಗಳನ್ನು ಗುರುತಿಸುವ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದಲ್ಲಿ ಒಟ್ಟಾರೆ ಬ್ರಾಹ್ಮಣರ ಸಂಖ್ಯೆಯನ್ನು 15,64,741 ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಆದರೆ ಉಪಜಾತಿಗಳ ಸಂಖ್ಯೆ ವ್ಯತ್ಯಾಸದ ಬಗ್ಗೆ ಬ್ರಾಹ್ಮಣ ಸಮುದಾಯದಲ್ಲೂ ಕೂಡ ಅಸಮಾಧಾನ ಎದ್ದಿದೆ. 15 ಲಕ್ಷ ಇದೆಯೋ, 10 ಲಕ್ಷ ಇದೆಯೋ, 26 ಲಕ್ಷ ಇದೆಯೋ, 76 ಲಕ್ಷ ಇದೆಯೋ ಗೊತ್ತಿಲ್ಲ. ಇಟ್ಸ್ ಆಲ್ ರೈಟ್. ನನಗೆ ಇಲ್ಲಿಯವರೆಗೆ ಒಂದು ನಂಬಿಕೆ ಇತ್ತು, ಹೆಚ್ಚು ಕಡಿಮೆ ಸರಿ ಇರ್ಬೋದೇನೋ ಡಾಟಾ. ಸಾಮಾನ್ಯವಾಗಿ ಸರ್ವೆಗಳನ್ನು ಯಾಕೆ ಮಾಡ್ತೀವಿ? ನಮಗಿರಬಹುದಾದ ಅನುಮಾನಗಳನ್ನು ದತ್ತಾಂಶ, ಅಂಕಿ ಅಂಶದ ಮೂಲಕ ಬಗೆಹರಿಸಿಕೊಳ್ಳಲು. ಯಾಕೆ ಸರ್ವೆ ಮಾಡೋದು? ಒಬ್ಬ ಲೀಡರು ಎಲೆಕ್ಷನ್ಗೆ ನಿಂತವನು ಏನಕ್ಕೆ ಸರ್ವೆ ಮಾಡಿಸ್ಕೋತಾನೆ? ನನಗಿರುವಂತಹ ಅನುಮಾನಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ. ಆ ಭಾಗದಲ್ಲಿ ನನ್ನ ಸ್ಟ್ರಾಂಗ್ ಹೆಂಗಿದೆ, ಈ ಜಾತಿಯಲ್ಲಿ ನನ್ನ ಅಭಿಪ್ರಾಯ ಹೇಗಿದೆ, ಇಲ್ಲಿ ನನಗೆ ಓಟ್ ಬರುತ್ತೋ ಇಲ್ವೋ, ಅದಕ್ಕೆ ಓಟ್ ಹಾಕ್ತಾರೋ ಇಲ್ವೋ, ಇದೆಲ್ಲ ತಿಳ್ಕೊಳ್ಳೋಕ್ಕೆ. ಅಂದರೆ ಅನುಮಾನಗಳ ಪರಿಹರಿಸುವ ಒಂದು ಅಸ್ತ್ರ. ನಿಮ್ದು ಈ ಸರ್ವೆ ಏನಿದೆ, ಅನುಮಾನಗಳನ್ನು ಹುಟ್ಟು ಹಾಕುವಂತಹ ಆಲೇಮನೆ ಆಗೋಗಿದೆ. ರಾಡಿ ಮಾಡಿಟ್ಬಿಟ್ರು. ರಾಡಿ. ಐ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್. ಸೇಮ್ ಎಕ್ಸಾಂಪಲ್ ಹೇಳ್ತಿದ್ದಾರೆ ಅವರು. ಯಾರ್ಯಾರು ಹೇಳಿದ್ರು ಬ್ರಾಹ್ಮಣರು ಅಂತ ಹಾಕೊಂಡ್ಬಿಟ್ಟಿದ್ದೀವಿ, ಯಾರು ಉಪ ಹೇಳಿದರೆ ಅದೆಲ್ಲ ಇಲ್ಲಿ ಹಾಕಿದ್ದೀವಿ ಅಂತ. ದಿಸ್ ಡಿಫೆನ್ಸ್ ಇಟ್ ಸೆಲ್ಫ್ ಈಸ್ ಬೋಗಸ್, ಕ್ರಿಮಿನಲ್, ಮಿಸ್ಚಿವಸ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಯಾರ್ಯಾರು ಇದರ ಬಗ್ಗೆ ಫೈಟಿಂಗಲ್ಲಿ ಇಳಿತಿದ್ದೀರಿ ಅವ್ರುಗಳು. ಈ ಡಿಫೆನ್ಸ್ ಏನಿದೆ, ಯಾರು ಒಟ್ಟಾರೆ ಹೇಳಿದ್ದಾರೆ ಅದನ್ನು ಅಲ್ಲಿ ಹಾಕಿದ್ವಿ, ಯಾರು ಉಪ ಹೇಳಿದ್ರು ಅದನ್ನು ಇಲ್ಲಿ ಹಾಕಿದ್ವಿ ಅಂತಿದ್ದಾರೆ, ಅದು ಕ್ರಿಮಿನಲ್ ಮತ್ತು ಮಿಸ್ಚಿವಸ್. ಅದು ನನ್ನ ಪ್ರಕಾರ. ಏನಿಯೋ ಬ್ರಾಂಡ್ರದು ನಿಮ್ದು ಎಕ್ಸಾಂಪಲ್ ಕೊಡ್ತೀನಿ, ತೊಗೊಳ್ಬೇಕಾದ್ರೆ ನಿಮಗೆ. ಹೌದಲ್ಲ? ಹಾಂ, ಸುಮ್ಮನೆ ಎಕ್ಸಾಂಪಲ್ ತೊಗೊಳ್ಳಿ. ಒಟ್ಟು ಬ್ರಾಹ್ಮಣರ ಸಂಖ್ಯೆನ ಉದಾಹರಣೆ ತೆಕ್ಕೊಂಡೆ ಆ ಡಾಟಾನಲ್ಲಿ 11,85,000 ಅಂತೇನೋ ತೋರಿಸ್ತಾರೆ ಬ್ರಾಹ್ಮಣ ಅಂತ ಅಂದ್ಕೊಂಡು ಅಲ್ವಾ? ಒಟ್ಟು ಸಂಖ್ಯೆ 15 ಲಕ್ಷ, ಒಟ್ಟು ಲಕ್ಷ ಸಂಖ್ಯೆ 15 ಆಗುತ್ತೆ. ಸೊ ಉಪಪಂಗಡಗಳು 85 ಒಳಪಂಗಡನ ಗುರುತಿಸುವಂತಹ ತಾಳ್ಮೆಯನ್ನು ಈ ಆಧುನಿಕ ಐನ್ಸ್ಟೀನ್ ಎಂಬ ಸಮೀಕ್ಷಾಕಾರರು ಮಾಡಿದ್ದಾರೆ. ಬೇರೆಯವ್ರದ್ರಲ್ಲಿ ಒಂದು ಗುರುತಿಸೋ ತಾಳ್ಮೆನೂ ಇಲ್ಲ ಅವರಿಗೆ, ಕಾಣಿಸ್ಲೇ ಇಲ್ಲ. ಸೇ ಫಾರ್ ಎಕ್ಸಾಂಪಲ್, ಹವ್ಯಕ ಬ್ರಾಹ್ಮಣರು ಅವ್ರನ್ನ ಒಂದು 86,000 ತೋರಿಸ್ತಾರೆ. ಅಂದರೆ 86,000ದಲ್ಲಿ 17,000 ಮನೆಗಳಲ್ಲಿ ಮಾತ್ರ ಹೌಸ್ ಹೋಲ್ಡ್ಸಲ್ಲಿ 17 ಪ್ಲಸ್ ಒಂದು ಅರ್ಬನ್ನಲ್ಲಿ ಒಂದು 4,000, ಒಂದು 21,000 ಚಿಲ್ಲರೆ 22,000 ಇಟ್ಕೊಳ್ಳೋಣ.
22,000 ಕರೆಕ್ಟ್. ಅಷ್ಟು ಮನೆಗಳು ಮಾತ್ರ ನಾವು ಹವ್ಯಕ ಬ್ರಾಹ್ಮಣರು ಅಂತ ಹೇಳಿದ್ದಾರೆ. ಒಟ್ಟು ಹಾಗಾಗಿ ಅವರದ್ದು ಸಂಖ್ಯೆ 86,000. ಉಳಿದವರೆಲ್ಲ ನಾವು ಬ್ರಾಹ್ಮಣರು ಅಂತ ಹೇಳ್ತಾರೆ. ನಾನು ಬೆಟ್ಸ್ ಕಟ್ಬಿಡ್ತೀನಿ, ಬೇರೆಯವ್ರು ಯಾರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಬ್ರಾಹ್ಮಣರಲ್ಲಿ ಬೇರೆಯವ್ರು ಹೆಂಗೆ ಬರೆಸ್ತಾರೋ ಬಿಡ್ತಾರೋ ನನಗೆ ಐಡಿಯಾ ಇಲ್ಲ. ಹವ್ಯಕರು ಮಾತ್ರ ಹವ್ಯಕರು ಅಂತಲೇ ಬರೆಸ್ತಾರೋ ಅವರು. ದೇ ಆರ್ ವೆರಿ ಪ್ರೌಡ್ ಆಫ್ ಇಟ್. ಅವ್ರು ಭಾಳ ಪ್ರೌಡ್ ಅದರಲ್ಲಿ. ಅವ್ರು ಅಷ್ಟು ಸುಲಭ ಅಲ್ಲ, ಯಾಕಂದರೆ ಅವರು ದೇ ಥಿಂಕ್ ಇಟ್ ಇಸ್ ದ ರೈಟ್ ವೇ. ಹಾಗಾಗಿ ನನ್ನ ಪ್ರಕಾರ ಇದಲ್ಲ, ಇದಲ್ಲ ಹಂಗೆ ಹೇಳಲ್ಲ ಅವರು ಅಂತ ನನ್ನ ವಾದ. ಬಿಕಾಸ್ ಐ ನೋ ಹಂಗೆ ಹೇಳಲ್ಲ ಅವರು. ಬಿಟ್ಟು ಹೋಗಿ ಬ್ರಾಹ್ಮಣರ ನೀವು ಮಾಡಿರೋ ಕುಚೇಷ್ಟೆ. ನಂಬರ್ಸ್ ಆರ್ ವೆರಿ ಡೌಟ್ಫುಲ್ ಈ ಸರ್ವೇನಲ್ಲಿ. ಫೇರ್. ಹೊಯ್ಸಳ ಕರ್ನಾಟಕರಿಗೆ ಹೋಗೋಣ. ಹೊಯ್ಸಳ ಕರ್ನಾಟಕದಿಂದ ಎಷ್ಟು 174 ಇವೆಲ್ಲ ಸೇರಿ ಒಂದು 732 ಫ್ಯಾಮಿಲಿ ತೋರಿಸ್ತಾರೆ. ಒಟ್ಟೊಂದು 2,400 ಜನ ಅಂತಾರೆ. ಅಂದರೆ 700 ಚಿಲ್ಲರೆ ಫ್ಯಾಮಿಲಿಗಳು ಮಾತ್ರ ನಾವು ಹೊಯ್ಸಳ ಕರ್ನಾಟಕರು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ. ನೀವು ಏನು ನಿಮ್ಮದು ಜಾತಿ? ಬ್ರಾಹ್ಮಣರು. ಇದು ಬ್ರಾಹ್ಮಣರು, ನಾವು ಹೊಯ್ಸಳ ಕರ್ನಾಟಕರು ಅಂತ ಹೇಳ್ತಾರೆ. ಇನ್ನು ಉಳಿದವರು ಒಂದು ರೀತಿ ದೊಡ್ಡ ಮನಸ್ಸಿನಿಂದ ಅವೆಲ್ಲ ಕೇಳಬೇಡಿ, ನಾವು ಬ್ರಾಹ್ಮಣರು ಅಷ್ಟೇ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾರಿಗೆ ಬಿಡ್ತಾ ಇದ್ದೀರಿ ಬುರುಡೆ ಕಾಂತರಾಜನ್ ಟೀಮ್? ಯಾರಿಗೆ ಬಿಡ್ತಿದ್ದೀರಿ ಈ ಬುರುಡೆನ? Half of the people whom I have tried to contact have said we have received nobody at our home. ಆಲ್ಮೋಸ್ಟ್ ಎಲ್ಲರೂ ಅದೇ ಹೇಳ್ತಾರೆ. ನಾನು ಯಾರನ್ನು ಕೇಳಿದ್ದೀನೋ ಎಲ್ಲರೂ ನೋಡೇ ಬಿಡೋಣ ಅಂತ ನಾನು ಒಂದು 200 ಕಾಲು ಹಾಕ್ಕೊಂಡೆ, ಹೋಗಲಿ ಒಂದು ಚೆಕ್ ಮಾಡೋಣ. ಎಲ್ಲರೂ ಹೇಳಿದ್ದೆ ನಂಬೋದು ಬೇಡ ಅಂತ. ಯಾರೂ ರೆಡಿ ಇಲ್ಲ, ನಮಗೆ ಬಂದೇ ಇಲ್ಲ ರಂಗನಾಥ್ ಅಂತ. ಹೀಗಿದ್ದಾಗ ಯಾರನ್ನ ಮಾಡಿದ್ರು ಇವರು ಇಷ್ಟು ಆಕ್ಯುರೇಟ್ ಆಗಿ ಮಾಡಿ? ಯಾರಿಗೆ ಬಿಡ್ತಿರ್ರಿ ಬುರುಡೆ ಬಂದು? ಜಯಪ್ರಕಾಶ್ ಹೆಗಡೆ ಆ್ಯಂಡ್ ಕಾಂತರಾಜ್ ಇಬ್ರು. ವಿ ಟ್ರಸ್ಟೆಡ್ ಯು, ಯು ಹ್ಯಾವ್ ಲೆಟ್ ಅಸ್ ಡೌನ್. ಆರ್ ಯಾರನ್ನೋ ಮೆಚ್ಚಿಸಲು ಮಾಡಿದ್ದೀರಿ ಕೆಲಸವನ್ನು ನೀವು. ದಿಸ್ ಈಸ್ ಎ ಕ್ರಿಮಿನಲ್ ಅಫೆನ್ಸು ನನ್ನ ಪ್ರಕಾರ. ಸಮಾಜ ಭಾಳ ಕೆಟ್ಟ ದಾರಿಗೆ ತಳ್ಳಿಬಿಟ್ರಿ ನೀವುಗಳೆಲ್ಲ ಸೇರಿಕೊಂಡು ಮಾಡ್ಬಿಟ್ಟಿಗೆ. ಯಾವ ಹಂತಕ್ಕೆ ಹೋಗ್ಬೋದು ಅಂತ ಅದ್ಯಾವುದೋ ಒಂದು ನೋಡ್ತಾ ಇದ್ದೆ ಇಲ್ಲಿ, ಶಿವಳ್ಳಿ ಬ್ರಾಹ್ಮಣರದ್ದು. ಒಟ್ಟು ಅವ್ರನ್ನ ತೋರಿಸೋದು ಇವರು ಒಂದು 5,000 ಫ್ಯಾಮಿಲಿ, ಒಂದು ಎಷ್ಟೋ ಒಂದು 20,000 ತೋರಿಸ್ತಾರೆ ಅವ್ರನ್ನ. ರೇ ಒಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇದ್ದಾರೆ ಅವರು. ಎಲ್ಲಿದ್ದೀರಿ? 2 ಅಸೆಂಬ್ಲಿ 3 ಅಸೆಂಬ್ಲಿ ಸೆಗ್ಮೆಂಟ್ 2 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇದ್ದಾರೆ ಹವ್ಯಕರಷ್ಟು. ಅಂದರೆ ಅರ್ಥ ಏನು? ಅವ್ರು ಬ್ರಾಹ್ಮಣರು ಅಂತ ಬರ್ಸ್ಬಿಟ್ರು. ಬರ್ಸಲ್ಲ, ಶಿವಳ್ಳಿ ಬ್ರಾಹ್ಮಣರು ಅಷ್ಟೇ. ನೀವು ಕೇಳಿದಾಗ ಶಿವಳ್ಳಿ ಬ್ರಾಹ್ಮಣರು ಅಂತಾರಿಗೆ ಹೊರತು ಅವ್ರು ಅನ್ನಲ್ಲ. ಬರೀ ಇದನ್ನ ಯಾವ ಲಾಜಿಕಲ್ ಆಗಿದೆ ಸರ್ ಇದು? ಇದಲ್ಲ. ಸಂಕೇತಿ ಬ್ರಾಹ್ಮಣರು ಅದೊಂದು ಪುಟಾಣಿ, ಬಟ್ ಅವ್ರದ್ದು ಟೋಟ್ಲ್ ಮಜಾ ಇದೆಯಪ್ಪ. ಅವ್ರದ್ದು ಟೋಟ್ಲ್ ತೋರಿಸೋದು 370 ಫ್ಯಾಮಿಲಿ, ಒಟ್ಟು 1,200 ಜನ. ಜಯಪ್ರಕಾಶ್ ಹೆಗಡೆ ಕಾಂತರಾಜ್ ಇಬ್ಬರು ಬೆಳಗ್ಗೆ ನಮ್ಮ ಆಫೀಸಿಗೆ ಬರ್ರಿ, ಒಂದು 1,300 ಫ್ಯಾಮಿಲಿ ಹೆಸರನ್ನ ನಾನೇ ಕೊಟ್ಬಿಡ್ತೀನಿ ಬೇಕಾರೆ. ರಕ್ತ ಮಾಂಸ ಇರೋರು, ಸತ್ತೋಗಿರೋರಲ್ಲ. These are all completely bogus. There are certain in Brahminical ಇದರಲ್ಲಿ ಒಳಪಂಗಡಗಳಲ್ಲಿ they are very proud to say ಆ ಸಬ್ ಇದನ್ನು. ಕೆಲವರು ಹೇಳದೇ ಇರ್ಬೋದು, ನನಗೆ ಹೇಳ್ತಾರೆ ಅಂತ ಹೇಳಿಲ್ಲ. ಹಾಗಾಗಿ ಈ ಸರ್ವೆ ಮಾಡಿದವರು ನನ್ನ ಪ್ರಕಾರ ಮಹಾನ್ ಬೇಜವಾಬ್ದಾರಿ, ತಮಗೆ ತೋಚಿದ ರೀತಿಯ ಧಿಮಾಕು, ಸ್ಪಷ್ಟ ನಿಯಮಗಳಿಲ್ಲದೆ ಅಥವಾ ತರಬೇತಿ ಇಲ್ಲದೆ ತಮಗಿಷ್ಟ ಬಂದ ರೀತಿಯಲ್ಲಿ ಯಾರದೋ ಆಣತಿಯಂತೆ ಯಾರನ್ನೋ ಸಂಪ್ರೀತಿಗೊಳಿಸಲು ಯಾವುದೋ ಸಂಖ್ಯೆಯನ್ನು ಹೀಗೆಂದು ಹಾಗೆಂದು ತೋರಿಸಲು ಬರೆದು ತಂದು ಇಟ್ಟಿರುವ ವರದಿ ಇದ್ದಂಗೆ ಇದೆ ಇದು ನನಗೆ. ಹಾಗಾಗಿ ಬೇಡ ಈ ಚರ್ಚೆಗಳು. ಅವ್ರು ಸರಿ ಇಲ್ಲ, ಡಿಸ್ಮಿಸ್ ಮಾಡಿಬಿಡಿ. 3 ತಿಂಗಳಲ್ಲಿ ಫಸ್ಟ್ ಕ್ಲಾಸ್ ಡಿಸೈನ್ ಮಾಡಿ ಒಂದು ಸರ್ವೆ ಮಾಡ್ಕೊಳ್ಳಿ. 126 ಕೋಟಿ 136 ಕೋಟಿ ಅಯ್ಯೋ ಕಂತ್ರಿ ಕಚಡಗಳನ್ನು ತೊಗೊಂಬಂದು ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ಬೇಕು ನಿಮ್ಗಳಿಗೆ. ನೀವು ತಿನ್ನೋ ಲೂಟಿ ಹೊಡೆಯೋ ಹೇಸಿಗೆಗೆ 130 ಕೋಟಿ ನಿಮ್ಮ ತಾತನ ಮನೆದ ಅಥವಾ ನಿಮ್ಮ ಅಪ್ಪನ ಮನೆದ? ನಮ್ಮ ದುಡ್ಡು ತಾನೇ, ಹೋದ್ರೋಯ್ತು. ಜನರನ್ನ ಗೊಂದಲದಲ್ಲಿ ಹೋದ್ರೋಯ್ತು. ನಿಮ್ಮ ಮನೆ ದುಡ್ಡು ಅಲ್ಲ, ನಿಮ್ಮ ತಾತನ ಮನೆ ದುಡ್ಡು ಅಲ್ಲ, ಹೋದ್ರೋಯ್ತು. ಒಂದು ಮಾಡಿಸ್ಬಿಡಿ ನೋಡೋಣ. ಆಗ ಅದಕ್ಕೆ ಒಂದು ಸ್ಪಷ್ಟವಾದಂಥ ವೈಜ್ಞಾನಿಕವಾದ ಇದನ್ನು ಮಾಡಿಸಿ ಪಕ್ಕಾ ಮಾಡಿಸಿ ಏನದ್ರಲ್ಲಿ ಕಳ್ಕೊಳ್ಳೋದು.
ಇದೇ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಹಠ ಸೋನಿಯಾ ಗಾಂಧಿಗೆ ವಕ್ಫ್ ಬಿಲ್ ಪಾಸಾದಾಗ ಕಾನ್ಸ್ಟಿಟ್ಯೂಷನ್ನ ಪಾರ್ಲಿಮೆಂಟ್ನ ಬುಲ್ಡೋಸ್ ಮಾಡ್ಕೊಂಡು ಮಾಡಿಬಿಟ್ರು ಅಂತಂದ್ರಲ್ಲ, ಇದು ಬುಲ್ಡೋಸ್ ಅಲ್ವೇನಿದು? ಇದು ಬುಲ್ಡೋಸ್ ಅಲ್ವಾ ಹಂಗಾರೆ ಸಿದ್ದರಾಮಯ್ಯನವ್ರಿಗೆ? ಬೇಡ, ಇದು ನಾಟ್ ಕರೆಕ್ಟ್. ಇದು ಅಷ್ಟು ಮಾಡಿ ಒಂದು 3 ತಿಂಗಳಲ್ಲೋ 4 ತಿಂಗಳಲ್ಲೋ ಮಾಡ್ಕೋಬೋದು ನೀವು. ಇಷ್ಟು ವರ್ಷ ಅದೇನು ದೊಡ್ಡ ಕೆಲಸ ಅಲ್ಲ. ಎಸ್.